ಅದಾದಮೇಲೆ ಈಗಾಗಲೇ ಊರುಗಳಲ್ಲಿ ತಮ್ಮ ಕಳೆದ ಬಾರಿ ಹೇಳಿದೆ, ಸುಮಾರು 4 ಎಕರೆಯಲ್ಲಿ ಅಪಾರ್ಟ್ಮೆಂಟ್ ಕಟ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಳ್ಳೋದ್ರಿಂದ ಈಗಾಗಲೇ ಅದು ಕೂಡ ಟೆಂಡರ್ ಕರೀಲಿಕ್ಕೆ ನಮ್ಮ ಗೌರ್ಮೆಂಟ್ನಿಂದ ಅಪ್ರೂವಲ್ ಆಗಿ ಬಂದಿದೆ. ಅದನ್ನು ನಾವೀಗ ಟೆಂಡರ್ ಕರೀತಾ ಇದ್ದೇವೆ. ಊರುಗಳಲ್ಲಿ 4 ಎಕರೆ ಮತ್ತು ಜೆ.ಎಚ್. ಪಟೇಲ್ ಬಡಾವಣೆಯಲ್ಲಿ 1.25 ಎಕರೆ ಮತ್ತು ಇದು ಅಪಾರ್ಟ್ಮೆಂಟ್ ನಿರ್ಮಾಣ. ಅದಾದ ನಂತರದಲ್ಲಿ ವಾಣಿಜ್ಯ ಸಂಕೀರ್ಣಗಳು, ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಸುಮಾರು 1.25 ಎಕರೆ, ಇದರಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ. ಅದಾದಮೇಲೆ ಜೆ.ಎಚ್. ಪಟೇಲ್ ಬಡಾವಣೆಯಲ್ಲೂ ಕೂಡ ನಾವು ಒಂದು ವಾಣಿಜ್ಯ ಸಂಕೀರ್ಣವನ್ನು ಈಗಾಗಲೇ 100 ಫೀಟ್ ರೋಡಿಗೆ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಏನು ನಮ್ಮ ಕಚೇರಿ ಇದೆ, ಈಗಾಗಲೇ ಎಲ್ಲವನ್ನು ಈಗ ಹರಾಜಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಏನು ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಮಾಡಬೇಕು ಅಂತ ಮಾಡ್ತಾ ಇದ್ದೀವೋ ಇದನ್ನು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ನಗರದ ಸೌಂದರ್ಯ ನಾವು ಒತ್ತು ಕೊಡ್ತಕ್ಕಂಥ ಕೆಲಸದ್ದು ಮತ್ತು ಈ ಬಾರಿನೂ ಕೂಡ ಒಂದಷ್ಟು ಉದ್ಯಾನವನಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಏನಿವತ್ತು ಆಟೋ ಚಾಲಕರುಗಳಿದ್ದಾರೆ ಅವರೆಲ್ಲ ಬಿಸಿಲಲ್ಲಿ ಅವ್ರಿಗೆ ಸ್ಟ್ಯಾಂಡ್ ಇರೋದ್ರಿಂದ ಅವರೇನಾದರೂ ಮುನ್ಸಿಪಲ್ ಜಾಗದಲ್ಲಿ ಪರ್ಮಿಷನ್ ತಗೊಂಡ್ರೆ ಅವರಿಗೆ ಸೆಂಟರ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಬಸ್ ಸ್ಟ್ಯಾಂಡ್ಗಳು ಸಂಘಧಾನಗಳನ್ನು ಮಾಡಿ ಕೂಡ ನಾವು ಇದರಲ್ಲಿ ಹಣವನ್ನು ಮೀಸಲಿಟ್ಟಿದ್ದೇವೆ. ಉದ್ಯಾನವನಕ್ಕೂ ಇಟ್ಟಿದ್ದೇವೆ, ಇದಕ್ಕೂ ಇಟ್ಟಿದ್ದೇವೆ. ಅದಾದ ನಂತರದಲ್ಲಿ ಇನ್ನು ಗಿಡ ನಿಮ್ಗೆ ಹೇಳಿದ್ದೆ ನಾನು ಕಳೆದ ಬಾರಿ ನಾವು ಸುಮಾರು ಒಂದು 5,000 ಗಿಡ ನೆಡಬೇಕು ಅಂತ ಹೇಳಿ. ಆಗಲೇ ಮಳೆಗಾಲ ಮುಗಿತಾ ಬಂದಿತ್ತು. ಸುಮಾರು ನಾವು 1,500-2,000 ಗಿಡ ನೆಟ್ಟಿದ್ದೇವೆ. ಈಗ ಮುಂದಿನ ವರ್ಷನೂ ಕೂಡ ನಾವು ಎಲ್ಲ ಕಡೆ ದೃಷ್ಟಿ ನಡ್ತಕ್ಕಂಥ ಕಾರ್ಯಕ್ರಮ ಮತ್ತು ನಾವು ಏನೀಗ ಉದ್ಯಾನವನಗಳನ್ನು ಮಾಡ್ತಾ ಇದ್ದೇವೋ ಅದೆಲ್ಲ ಕಡೆಗೂ ಕೂಡ ನೀರಿನ ವ್ಯವಸ್ಥೆ ಬೋರ್ಗಳನ್ನು ಮಾಡಿಕೊಡ್ಲಿಕ್ಕೂ ಕೂಡ ನಾವು ಪ್ರಯೋಜನ ಮಾಡ್ಕೊಂಡು ಬಹಳಷ್ಟು ಉದ್ಯಾನವನಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಾವು ಕಾಮಗಾರಿ ಮಾಡಿ ಬರ್ತೀವಿ, ಅದು ನೋಡಿದ್ರೆ ಆಮೇಲೆ ಹಾಳು ಬಿದ್ದಿರುತ್ತೆ. ಆಮೇಲೆ ಅಲ್ಲಿಯ ನಿವಾಸಿಗಳ ಹತ್ರ ನಾವು ಈಗಾಗಲೇ ಬಹಳಷ್ಟು ಜನ ಯಾರು ಉದ್ಯಾನವನಗಳು ಬೇಕು ಅಂತ ಬಂದಿದ್ದಾರೆ ಅವ್ರ ಜೊತೆಗಳು ಮಾತಾಡಿ ಅವರಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ, ಅವ್ರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಮತ್ತು ಟ್ಯಾಂಕು ಅದು ಏನು ಬೇಕೋ ಅದನ್ನು ಕೂಡ ಈಗ ನಾವು ಮಾಡಿಕೊಡ್ತೀವಿ. ಅದು ಪ್ರತಿಯೊಂದು